ಮುಂಜಾನೆ ಎದ್ದಾಕ್ಷಣ ಇವುಗಳನ್ನು ನೋಡಿದರೆ ಅದೃಷ್ಟ ಒಲಿಯುವುದು. ಶುಭ ಸೂಚನೆಗಳಿವು. ಪ್ರಸ್ತುತ ವಿದ್ಯಮಾನದಲ್ಲಿ ಮುಂಜಾನೆ ಕಣ್ಣು ಬಿಟ್ಟಾಕ್ಷಣ ಮೊಬೈಲ್ ನೋಡುವುದೇ ಒಂದು ಹವ್ಯಾಸವಾಗಿ ಬಿಟ್ಟಿದೆ. ಆದರೆ ಇವುಗಳು ಶುಭ ಅಥವಾ ಮಂಗಳಕರ ಸೂಚನೆಯಲ್ಲ. ಮುಂಜಾನೆ ನಾವು ಏನನ್ನು ನೋಡಿದರೆ ಶುಭ? ಮುಂಜಾನೆಯ ಅದೃಷ್ಟದ ಸಂಕೇತ ಯಾವುದು? ಪೌರಾಣಿಕ ಗ್ರಂಥಗಳ ಪ್ರಕಾರ ನಾವು ಬೆಳಗ್ಗೆ ಕಣ್ಣು ತೆರೆದಾಗ ಆ ಸಮಯವನ್ನು ಅತ್ಯಂತ ಮಂಗಳಕರ ಮತ್ತು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ. ಅದು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಕೆಲವು ಚಿಹ್ನೆಗಳು ಇವೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಕೇಳಿದರೆ ಅಥವಾ ನೋಡಿದರೆ ಇದು ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನು ಸೂಚಿಸುತ್ತದೆ. ನಿಮ್ಮ ಬದುಕನ್ನು ಬೆಳಗುವ ಇಂತಹ 10 ವಿಶೇಷ ವಿಷಯಗಳನ್ನು ಇಲ್ಲಿ ತಿಳಿಸಲಾಗಿದ್ದು, ಅದು ನಿಮಗೆ ಒಳ್ಳೆಯ ಜೀವನದ ಉತ್ತಮ ಸಂದೇಶವನ್ನು ನೀಡುತ್ತದೆ. 1. ಕೈಗಳನ್ನು ನೋಡಿ. ಪುರಾತನ ಗ್ರಂಥಗಳು ಮತ್ತು ನಮ್ಮ ಋಷಿಗಳ ಪ್ರಕಾರ ದೈವಿಕ ಶಕ್ತಿಗಳು ನಮ್ಮ ಅಂಗೈಗಳಲ್ಲಿ ವಾಸಿಸುತ್ತವೆ. ಅದಕ್ಕಾಗಿಯೇ ಮುಂಜಾನೆ ಕೈಗಳನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಬೆಳಗ್ಗೆ ಎದ್ದರೆ ಎರಡೂ ಕೈಗಳನ್ನು ನೋಡಿದ ನಂತರ ಮತ್ತು ಅವುಗಳನ್ನು ನಿಮ್ಮ ಮುಖದ ಮೇಲೆ ಎಳೆದ ನಂತರ ಜೀವನದಲ್ಲಿ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಜೀವನದಲ್ಲಿ ಶುಭವು ಹರಡುತ್ತದೆ. 2. ಇವುಗಳನ್ನು ಕೇಳಿ. ಮುಂಜಾನೆ ಕಣ್ಣು ತೆರೆದಾಗ ಶಂಖದ ಶಬ್ದ, ದೇವಸ್ಥಾನದ ಗಂಟೆಗಳು ಅಥವಾ ಮಂತ್ರಘೋಷಗಳ ಸದ್ದು ಕೇಳಿದರೆ ಅದು ಶುಭ. 3. ಈ ಶಬ್ದ ಸಂತೋಷದ ಸಂಕೇತ. ಬಿಳಿ ಹಸು ಬೆಳಗ್ಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಜೋರಾಗಿ ಕಿರುಚಿದರೆ ನಿಮ್ಮ ಜೀವನದಲ್ಲಿ ಸಂತೋಷವು ಖಂಡಿತವಾಗಿಯೂ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. 4. ಇವುಗಳನ್ನು ನೋಡಿ. ನೀವು ಬೆಳಗ್ಗೆ ಬೇಗನೆ ಎದ್ದಾಗ ಶ್ರೀಫಲ, ಶಂಖ, ನವಿಲು, ಹಂಸ ಅಥವಾ ಹೂವುಗಳನ್ನು ನೋಡಿದರೆ ನಿಮ್ಮ ದಿನವು ತುಂಬ ಮಂಗಳಕರವಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. 5. ಇದು ಶುಭ ಸಂಕೇತ. ನೀವು ಬೆಳಗ್ಗೆ ಮನೆಯಿಂದ ಹೊರಗೆ ಬಂದರೆ ಯಾವುದೇ ಗುಡಿಸುವವರನ್ನು ನೀವು ನೋಡಿದರೆ ಅಥವಾ ಗುಡಿಸುವುದು ಅಥವಾ ಸ್ವಚ್ಛಗೊಳಿಸುವುದನ್ನು ನೀವು ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ. 6. ಇದರಿಂದ ಇಡೀ ದಿನ ಶುಭವಾಗಿರುವುದು. ಬೆಳಗ್ಗೆ ಎದ್ದ ತಕ್ಷಣ ಹಸು ಕಂಡರೆ ಅಥವಾ ಅದರ ಧ್ವನಿ ಕೇಳಿ ಬಂದರೆ ಆ ದಿನ ತುಂಬ ಶುಭಕರವಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 7. ಇದು ಅದೃಷ್ಟದ ಸೂಚನೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಲು, ಮೊಸರು ಕಂಡರೆ ಅದು ಮುಂಬರುವ ಸಮಯದಲ್ಲಿ ಅದೃಷ್ಟವನ್ನು ಸೂಚಿಸುತ್ತದೆ. 8. ಇದು ಒಳ್ಳೆಯ ಸೂಚನೆ. ಮುಂಜಾನೆಯೇ ನಿಮ್ಮ ಮನೆಯ ಮಾಳಿಗೆಯಿಂದ ಹಕ್ಕಿ ಅಥವಾ ಹಕ್ಕಿಯ ಚಿಲಿಪಿಲಿ ಸದ್ದು ಕೇಳಿಸಿದರೆ ಈ ದಿನ ಏನಾದರೂ ಒಳ್ಳೆಯದಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 9. ಇದು ಮಂಗಳಕರ ಸಂಕೇತ. ಬೆಳಗ್ಗೆ ವಿವಾಹಿತ ಮಹಿಳೆ ಮೇಕಪ್ ಧರಿಸಿ ಮತ್ತು ಕೈಯಲ್ಲಿ ಪೂಜೆಯ ತಟ್ಟೆಯನ್ನು ಹಿಡಿದಿದ್ದರೆ ಈ ಸಂಯೋಜನೆಯು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 10. ಇವುಗಳನ್ನು ನೋಡುವುದು ಮಂಗಳಕರ. ಬಿಳಿ ಹೂವುಗಳನ್ನು ನೋಡುವುದು, ನಿಮ್ಮ ಸ್ನೇಹಿತರನ್ನು ಅಥವಾ ಆನೆಯನ್ನು ಬೆಳಗ್ಗೆ ನೋಡುವುದು ಅಥವಾ ಅಂಗೈಯಲ್ಲಿ ತುರಿಕೆ ಉಂಟಾದರೆ ಇದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.